ಕೆರೆ ರಂಗನಾಥ ಗುಹೆಯ ಒಳಗಡೆ ಸ್ವಯಂಭೂತಿಯಾಗಿದ್ದಾರೆ ಲಿಂಗಾಕಾರ ಸ್ವರೂಪಿಯಾಗಿ. ಅಲ್ಲಿರ್ತಕ್ಕಂತಹ ಆ ಸ್ವಾಮಿ ವಿಷ್ಣು ಶಕ್ತಿ, ವಿಷ್ಣು ಸ್ವರೂಪ ಅಂತ ಹೇಳಿ ತೋರಲಿಕ್ಕೆ ಇಲ್ಲಿ ಉತ್ತರಾಭಿಮುಖವಾಗಿ ಮಾರುತಿ ಮುಖ್ಯ ಪ್ರಾಣರು ಉದ್ಭವರಾಗಿದ್ದಾರೆ. ಹೀಗಿರ್ತಕ್ಕಂತಹ ಸ್ಥಳದಲ್ಲಿ ಈ ಸ್ವಯಂಭೂ ಮೂರ್ತಿ ಇಲ್ಲಿ ಉದ್ಭವರಾಗಿರ್ತಕ್ಕಂತಹ ವಿಚಾರ ಪ್ರಪಂಚಕ್ಕೆ ಪ್ರಚಲಿತ ಆಗಿದ್ದು ಹೇಗೆ ಅಂತಂದರೆ, ಒಂದು ಈ ಅರಣ್ಯದಲ್ಲಿ ಮೇಲಕ್ಕೆ ಬರ್ತಾ ಇದ್ದಂತಹ ಹಸು ಸ್ವಪ್ರೇರಿತವಾಗಿ ಬಂದು ಈ ಗುಹೆಯಲ್ಲಿ ಕ್ಷೀರಧಾರಿಯನ್ನು ಮಾಡಿ ಹೋಗ್ತಾ ಇದ್ದಾನೆ. ಹಸುವಿನ ಮಾಲೀಕ ಹಸುವಿನ ಹಾಲು ಕರೀಲಿಕ್ಕೆ ಪ್ರಯತ್ನ ಪಟ್ಟಾಗ ಕರೀತಾ ಇರಲಿಲ್ಲ. ಆ ಹಸುವಿನ ಮಾಲೀಕ ಯಾರು ಈ ಹಸು ಹಾಲನ್ನು ಕರಿತಾ ಇರ್ಬೋದು ಅಥವಾ ಯಾವ ಕರು ಕುಡಿತಾ ಇದೆ ಅಂತೇಳಿ ಅದನ್ನು ಹಿಂಬಾಲಿಸ್ತಾ ಬಂದಾಗ ಮನೆಯಿಂದ ಹೊರಟಂತಹ ಹಸು ನೇರವಾಗಿ ಈ ಗುಹೆಯನ್ನು ಪ್ರವೇಶ ಮಾಡಿ ಇಲ್ಲಿ ಸ್ವಪ್ರೇರಿತವಾಗಿ ಕ್ಷೀರಧಾರಿಯನ್ನು ಮಾಡಿ ಹೊರಗಡೆ ಹೋಗ್ತಾರೆ. ಆಶ್ಚರ್ಯದಿಂದ ಬಂದು ಅಲ್ಲಿರ್ತಕ್ಕಂತಹ ಎಲೆಬಳ್ಳಿಗಳನ್ನೆಲ್ಲ ಪಕ್ಕಕ್ಕೆ ಸರಿಗಿಸಿ ನೋಡಿದಾಗ ಅಲ್ಲಿ ಲಿಂಗಾಕಾರ ಸ್ವರೂಪಿಯಾದಂತಹ ಸ್ವಾಮಿ ಉದ್ಭವನಾಗಿದ್ದ. ನನ್ನ ಕುಲದೈವ